ಪಟ್ಟಣದ ತಾಲೂಕು ಕಚೇರಿ ಎದುರು ಸರ್ಕಾರದ ವಿರುದ್ಧ ತಾಲೂಕು ಮಹರ್ಷಿ ವಾಲ್ಮೀಕಿ ಹಿತರಕ್ಷಣೆ ವೇದಿಕೆಯಿಂದ ಬೃಹತ್ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ನೂರಾರು ವಾಲ್ಮೀಕಿ ಸಮುದಾಯದ ಮುಖಂಡರು ಬ್ಯಾನರ್ ಬಾವುಟಗಳನ್ನು ಹಿಡಿದು ಪಟ್ಟಣದ ಬಸ್ ನಿಲ್ದಾಣದಿಂದ ಹೊರಟು ದಾರಿಯುದ್ದಕ್ಕೂ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ತಾಲೂಕು ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಮಾತನಾಡಿ, ವಾಲ್ಮೀಕಿ ಸಮಾಜ ಕಾಡು ಮೇಡುಗಳಿಂದ ವಾಸಿಸುತ್ತು ತನ್ನ ಬುಡಕಟ್ಟು ಸಂಸ್ಕೃತಿಯನ್ನು ಪಾಲಿಸಿಕೊಂಡು ಜೀವಿಸುತ್ತಾ ಬಂದಿದೆ. ವಾಲ್ಮೀಕಿ ಸಮುದಾಯದವರು ಪೌರಾಣಿಕ ಕಾರಣದಿಂದಲೂ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗವಾಗಿದೆ. ಹೀಗಿದ್ದರೂ ಇದರ ಜೊತೆ ಕುರುಬ ಮತ್ತು ಅನ್ಯ ಜಾತಿಗಳು ಸೇರಿಸುವ ಸರ್ಕಾರದ ನಿಲುವು ಸರಿಯಲ್ಲ. ಇದರ ವಿರುದ್ಧ ನಾಯಕ ಸಮಾಜ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ನಡೆಸುತ್ತಿದೆ. ಸರ್ಕಾರದ ವಿರುದ್ಧ ಗುಡುಗಿದರು. ನಮ್ಮ ವಾಲ್ಮೀಕಿ ಸಮುದಾಯದ ಜೊತೆ ಬೇರೆ ಜಾತಿಯನ್ನು ಸೇರಿಸುವುದಾದರೆ ಮೊದಲು ನಮಗೆ ಒಳ ಮೀಸಲಾತಿ ನೀಡಿ, ಆಗ ಈಗಿರುವ 7% ಮೀಸಲಾತಿ ಜೊತೆ ಇನ್ನು 7% ಮೀಸಲಾತಿ ನೀಡಿ, ಒಟ್ಟು 14% ಮೀಸಲಾತಿ ಕೊಡಿ. ನಮ್ಮ ಸಮಾಜದ ಜನರ ಬಗ್ಗೆ ಕಾಳಜಿ ಇದ್ದರೆ ಹೆಚ್ಚಿನ ಅನುದಾನ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ನೀಡಿ. ನಾಯಕ ಸಮಾಜದ ಅನ್ಯ ಜಾತಿಗಳ ಜೊತೆ ಅನನ್ಯವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನು ಅರಿತುಕೊಂಡು ನಮ್ಮ ಜಾತಿಗೆ ಅನ್ಯಾಯವಾಗದಂತೆ ಕೆಲಸ ಮಾಡಬೇಕು ಎಂದು ಅವರು ಈ ಸರ್ಕಾರದ ವಿರುದ್ಧ ಗುಡುಗಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಪಾಪೇಶ್ ನಾಯ್ಕ ಕೂಡ ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು. ಅದನ್ನ ಸಿದ್ದರಾಮಯ್ಯ ಹೇಳ್ತಾರೆ, ನಾನಪ್ಪ ಮಾಡಿದ್ದೆಲ್ಲ ಇದು. ಬೊಮ್ಮಾಯಿಯವರು ನಿಮ್ಮ ಆಗಿನ ಸಮಾಜ ಕಲ್ಯಾಣ ಸಚಿವರು ಯಾರ್ರೀ? ಅವರೇ ತಾನೇ ಶಿಫಾರಸು ಮಾಡಿರೋದು ಇದನ್ನ ಅಂತ ಸಿದ್ದರಾಮಯ್ಯರೇ ಹೇಳ್ತಾರೆ. ನೋಡಿ ಬಂಧುಗಳೇ, ನಮ್ಮನ್ನು ಯಾವ ರೀತಿಯಾಗಿ ವ್ಯವಸ್ಥಿತವಾಗಿ ತುಳಿತಾರೆ ಅಂತಕ್ಕಂಥದ್ದನ್ನು ತಾವು ಆಲೋಚನೆ ಮಾಡಬೇಕು. ಆಗ ಇಲ್ಲಿ ಇದ್ದಾರಲ್ಲಪ್ಪ, ಈಗ ಇಲ್ಲಿ ಇದ್ದಾರಲ್ಲ, ಇವರು ಅಧಿಕಾರಿಗಳ ಮುಖಾಂತರವಾಗಿ ರಾಜಕೀಯ ಮಾಡ್ತಾರೆ ವಿನಃ ಅಧಿಕಾರಿಗಳ ಬಿಟ್ಟು ಏನೂ ಮಾಡೋದಿಲ್ಲ. ಅಂತ ಪುಣ್ಯಾತ್ಮ ಕೂಡ್ಲಿಗೆಯಲ್ಲಿ ಗೆದ್ದಿದ್ನಲ್ಲ, ಅವಾಗ ಯಾವ್ದಾರ ಗೆದ್ದ? ಮತ್ತೆ ಯಾಕೆ ಕೇಳಲಿಲ್ಲ? ಹೇಳ್ಬೋದಾಗಿತ್ತಲ್ಲ, ಬೇಡ ಅಂತ ಹೇಳ್ಬೋದಾಗಿತ್ತಲ್ಲ. ಆತನೂ ಮನಸ್ಸು ಮಾಡಲಿಲ್ಲ, ಇಲ್ಲಿ ಗೆದ್ದೋದಂತವರು ಮನಸ್ಸು ಮಾಡಲಿಲ್ಲ. ಬೇರೆ ಬೇರೆ ಪರ್ಯಾವರಣ ಬರೀ ಒಂದ್ಸರಿ ಸಿದ್ದರಾಮಯ್ಯನವರೇ ಬಂದು ನೋಡಿ ನಮ್ಮ ಹಟ್ಟಿಗಳ ಕಡೆ. ಇನ್ನ ನಾವು ನಮ್ಮ ಬೇಡ ಬುಡಕಟ್ಟು ಜೊತೆಗೆ ಹಟ್ಟಿಗಳಲ್ಲಿ ಜೀವನ ಮಾಡ್ತಿದ್ದೀವಿ. ಇನ್ನ ಹೊರಗಿನ ಪ್ರಪಂಚಕ್ಕೆ ಇನ್ನ ಬಂದಿಲ್ಲ ಅವು. ಯಾಕಂದ್ರೆ ನಮ್ಮ ಒಂದು ಸಂಸ್ಕೃತಿ ಆಗಿರ್ಬೋದು, ಮದುವೆಗಳಾಗಿರ್ಬೋದು, ಆಚಾರ ವಿಚಾರಣೆಯಲ್ಲಿ ನಾವು ಇನ್ನ ಅದನ್ನೇ ನಾವು ಪಾಲಿಸ್ಕೊಂತ ದೇವರತ್ವಗಳನ್ನು ಕಾಯ್ತಾ ನಾವು ಇನ್ನೂ ನಾವು ಮುಖ್ಯವಾನಿಗೆ ಬರ್ದೇ ಇನ್ನು ನಾವು ಜೀವನ ನಡೆಸ್ತೀವಿ. ಇಂಥ ಸಂದರ್ಭದಲ್ಲಿ ಸ್ವಾಮಿ, ನೀವೆಲ್ಲ ಆಲ್ರೆಡಿ ಆರ್ಥಿಕವಾಗಿ, ರಾಜಕೀಯವಾಗಿ ಪ್ರಬಲರಾಗಿರ್ತಕ್ಕಂಥ ಬೇರೆ ಜಾತಿಗಳನ್ನು ನಮ್ಮ ಜಾತಿಗೆ ಸೇರಿಸೋದು ಎಷ್ಟು ನ್ಯಾಯ? ಸಿದ್ದರಾಮಯ್ಯ ಅವರೇ, ನೀವೇ ಹೇಳ್ಬಿಟ್ರಿ. ಅದಕ್ಕೋಸ್ಕರ ಏನು ನಮ್ಮ ಮೀಸಲಾತಿಯಲ್ಲಿ ಗೆದ್ದಿರ್ತಕ್ಕಂಥ 15+ ಇನ್ನು 17 ಶಾಸಕರು ಈಗ ಸುಮ್ಮನೆ ನೀವು ಬಾಯಿ ಮುಚ್ಕೊಂಡಿದ್ರೆ ಆಗೋದಿಲ್ಲ. ಹೋರಾಟ ಮಾಡಿ. ಕಾಂಗ್ರೆಸ್ನಿಂದ ಗೆದ್ದಿರ್ತಕ್ಕಂಥ ಶಾಸಕರು ದಯವಿಟ್ಟು ಹೊರಗೆ ಬರ್ರಿ. ನಿಮ್ಮ ಸ್ವಾರ್ಥ, ನಿಮ್ಮ ರಾಜಕೀಯ ಪಕ್ಕಕ್ಕಿಡ್ರಿ. ಯಾಕಂದ್ರೆ ಇದು ನಿಮಗೋಸ್ಕರ ಅಲ್ಲ, ನಮ್ಮ ಮಕ್ಕಳಿಗೋಸ್ಕರ, ಮುಂದಿನ ಪೀಳಿಗೆಗೋಸ್ಕರ. ಬೇರೆ ಜನಾಂಗ, ಅನ್ಯ ಜಾತಿಗಳೇನೋ ನಮ್ಮ ಸಮುದಾಯಕ್ಕೆ ಸೇರಿದ್ದೇ ಆದರೆ ಸ್ವಾಮಿ, ನೀವು 17 ಜನ ಗೆದ್ದಿರಿ, ಒಂದು MLA ನಿಮ್ಮಲ್ಲಿ ಗೆಲ್ಲಕ್ಕಾಗೋದಿಲ್ಲ. ಯಾಕಂದ್ರೆ ನಿಮ್ಮ ರಾಜಕೀಯ ಒಂದ್ಸರಿ ನೀವು ಯೋಚನೆ ಮಾಡಿ, ರಾಜಕೀಯವಾಗಿ ನಾವು ಹೆಂಗೆ ಯಾವ ಮಟ್ಟಕ್ಕೆ ಹೋಗ್ತೀವಿ ಅಂತೇಳಿ ಯೋಚನೆ ಮಾಡ್ರಿ. ಅದಕ್ಕೋಸ್ಕರ ಸಿದ್ದರಾಮಯ್ಯ ಅವರೇ, ನೀವು ನಿಮ್ಮ ಜಾತಿಯನ್ನು ಓಲೈಸಕ್ಕೋಸ್ಕರ ನೀವು ನಮ್ಮ ಜಾತಿಗೆ ಎಷ್ಟಿಗೆ ಸೇರ್ಪಡೆ ಆಗ್ಬೇಕಂತೇಳಿ ಹಲವಾರು ಈ ಹಿಂದೆ 3 ಸಾರಿ ಏನು. ಈ ಸಂದರ್ಭದಲ್ಲಿ ವಾಲ್ಮೀಕಿ ನಾಯಕ ಸಮಾಜದ ಮುಖಂಡರು, ಯುವಕರು, ಇನ್ನು ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.